ಶ್ರೀ ಕ್ಷೇತ್ರ ಅಮ್ಮ ಶಕ್ತಿಪೀಠ, ಸೂಲುಬೆಲೆ ಹೋಬಳಿ, ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ, ಕಂಬಳೀಪುರ, ಕೆಂಪಾಪುರ ಈ ಒಂದು ಜೋಡಿ ಗ್ರಾಮದಲ್ಲಿ ಜೋಡಿ ಆಲದ ಮರವೆಂದೇ ಪ್ರಸಿದ್ಧಿಯಾಗುತ್ತಿರುವಂಥ ಈ ಒಂದು ಪುಣ್ಯಕ್ಷೇತ್ರ ಸರಿಸುಮಾರು 350 ವರ್ಷದ ಇತಿಹಾಸವುಳ್ಳಂಥ ಕ್ಷೇತ್ರ. ಇಲ್ಲಿ ನಂಬಿಕೆ, ಶ್ರದ್ಧಾ, ಭಕ್ತಿ ಇದನ್ನು ಈ ಮೂರನ್ನು ಯಾರು ಅಳವಡಿಸ್ಕೊಂಡು ಬಂದು ಈ ಒಂದು ಕ್ಷೇತ್ರದಲ್ಲಿ ನಿಮಗಿರಂಥ ಯಾವುದೇ ಸಮಸ್ಯೆ ಇರಲಿ, ಎಂಥ ಒಂದು ತೊಂದರೆ ಇರಲಿ, ಏನೇ ಒಂದು ಕೋರಿಕೆ ಇರಲಿ, ಈ ಒಂದು ಕ್ಷೇತ್ರದಲ್ಲಿ ಈಡೇರುತ್ತೆ. ಏನಪ್ಪ ಅಂದರೆ ಈ ಮಾಟ ಮಂತ್ರ ಪ್ರಯೋಗಗಳು, ಭೂತ ಪ್ರೇತ ಬಾಧೆಗಳು, ಶತ್ರು ಬಾಧೆ, ಹಿತಶತ್ರು ಬಾಧೆ, ಆರೋಗ್ಯದಲ್ಲಿ ಸಮಸ್ಯೆ, ಕುಟುಂಬ ಸಮಸ್ಯೆ, ಗಂಡ ಹೆಂಡತಿ ಸಮಸ್ಯೆ, ಸಂತಾನ ವಿಳಂಬ, ಮದುವೆ ವಿಳಂಬ, ಒಂದಲ್ಲ ಮನುಷ್ಯ ಜನ್ಮದಲ್ಲಿರೋಂಥ ಎಲ್ಲ ಥರದ ಸಮಸ್ಯೆಗೂ ಈ ಒಂದು ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ. ಅದು ಯಾವ ರೀತಿಯಪ್ಪ ಅಂದರೆ ಈ ಒಂದು ಕ್ಷೇತ್ರದಲ್ಲಿ ಈ ಒಂದು ಜೋಡಿ ಆಲದ ಮರಕ್ಕೆ ಪೂರ್ಣಫಲ ಕಟ್ಟಂಥದ್ದು ವಿಶೇಷತೆ. ಯಾವ ರೀತಿ ಕಟ್ಟಬೇಕು, ಏನೋ ಒಂದು ಕಾಯಿ ಕೊಡ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ ಹೋಗಿ ಸುತ್ತಬಿಟ್ಟು ಕಟ್ಬಿಡಬೇಕು ಅನ್ನೋದಿಲ್ಲ, ಅಂಥದ್ದಲ್ಲ. ಇಲ್ಲಿ ಬಂದು ನಿಮ್ಮ ಸಮಸ್ಯೆ ಹೇಳಿದ್ರೆ ನಿಮ್ಮ ಸಮಸ್ಯೆಗೆ ಅನುಗುಣವಾದಂಥ ಮಂತ್ರ ಕೊಡ್ತೀರಿ. ಮಂತ್ರಕ್ಕೆ ಅನುಗುಣವಾದಂಥ ಪ್ರದಕ್ಷಿಣೆಗಳಿರ್ತದೆ. ಮದುವೆ ವಿಚಾರಕ್ಕೆ ಒಂದು ಥರ ಮಂತ್ರ ಇರುತ್ತೆ, ಸಂತಾನ ಫಲಕ್ಕೆ ಒಂದು ಥರ ಮಂತ್ರ ಇರುತ್ತೆ, ಒಂದೊಂದು ಸಮಸ್ಯೆಗೆ ಒಂದೊಂದು ಥರ ಮಂತ್ರ, ಒಂದೊಂದು ಥರ ಪ್ರದಕ್ಷಿಣೆಗಳಿರುತ್ತೆ. ಇದನ್ನು ಯಾರು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಆ ಜೋಡಿ ಆಲದ ಮರಕ್ಕೆ ಪ್ರದಕ್ಷಿಣೆ ಮಾಡಿ ಆ ಒಂದು ಜೋಡಿ ಆಲದ ಮರಕ್ಕೆ 9 ಪೂರ್ಣಫಲನ ಸಲ್ಲಿಸಿದ್ರೆ ಈ 9 ಪೂರ್ಣಫಲ ಸಲ್ಲಿಸೋದ್ರೊಳಗಡೆ ಅವರ ಸಮಸ್ಯೆ ಎಂಥ ಕಠಿಣವಾದ ಸಮಸ್ಯೆ ಆದರೂ ಈ ಒಂದು ಕ್ಷೇತ್ರದಲ್ಲಿ ಪರಿಹಾರ ಸಿಗುತ್ತೆ. ಅದು 100ಕ್ಕೆ 1,00,000% ರಿಸಲ್ಟು. ಇದು ನನ್ನ ಬಾಯಿಂದ ಕೇಳೋದಕ್ಕಿಂತ ನೀವಲ್ಲ ಭಕ್ತಾದಿಗಳು ಯಾರನ್ನ ಕೇಳಿದ್ರು ಸಹಿತ ನಿಮ್ಗೆ ಹೇಳ್ತಾರೆ. ಇಲ್ಲಿ ಪ್ರತಿಯೊಂದು ಸಹಿತ ಭಕ್ತಾದಿಗಳ ಬಾಯಿಂದನೇ ನೀವು ಕೇಳ್ಬೋದು. ಹಾಗೂ ಪ್ರತಿ ಅಮಾವಾಸ್ಯೆ ದಿನ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾಗಿ ಏನೋ ಒಂದು ಒಣಮೆಣಸಿನಕಾಯಿ ಹಾಕ್ತಾರಂತೆ, ಪೂಜೆ ಮಾಡ್ತಾರಂತೆ, ಹೋಮ ಮಾಡ್ತಾರಂತೆ, ಘಾಟ್ ಬರಲ್ಲಂತೆ, ಈ ಥರದ್ದು ನೀವು ಕೇಳಿರ್ತೀರ. ಇಲ್ಲಿ ಪ್ರತಿ ಅಮಾವಾಸ್ಯೆ ದಿನ ಮಹಾಪ್ರತ್ಯಂಗಿರಿ ಯಾಗ ನಡೀತದೆ. ಏನಪ್ಪ ಈ ಯಾಗದ ವಿಶೇಷತೆ ಅಂದರೆ ತಾಯಿ ಆ ಒಂದು ಮಹಾಯಾಗಕ್ಕೆ ಭಾಗವಹಿಸೋದ್ರಿಂದ ನಮಗೆ ಭೂತ ಪ್ರೇತ ಬಾಧೆಗಳು, ಶತ್ರು ಬಾಧೆಗಳು, ಅಂದರೆ ಪಕ್ಕದ ಮನೆಗೆ ನಮ್ಮನ್ನು ನೋಡಿದ್ರಾಗಲ್ಲ, ತಂದೆನ ಮಗನ ನೋಡಿದ್ರಾಗಲ್ಲ, ಮಗನ ತಂದೆ ನೋಡಿದ್ರಾಗಲ್ಲ, ಒಬ್ಬರು ನೋಡಿದ್ರೆ ಒಬ್ರಿಗಾಗಲ್ಲ, ನಾವೇನೋ ಕಷ್ಟಪಟ್ಟು ಬೆಳೀತಾ ಇರ್ತೀರಿ, ನಮ್ಮನ್ನು ಹಾಳು ಮಾಡಬೇಕು ಅಂತ ನಮ್ಮ ಹಿಂದೆ ನಿಂಬೆಹಣ್ಣು ಹೊಡೆಯಂಥದ್ದು, ಮೊಟ್ಟೆ ಹೊಡೆಯಂಥದ್ದು, ಈ ಥರ ಕೆಟ್ಟ ಕೆಲಸಗಳು ಮಾಡ್ತಾ ಇರ್ತಾರೆ. ನೀವು ಹಾಸ್ಪಿಟಲ್ ಆದ್ರೆ ಇಂಜೆಕ್ಷನ್ ತೆಗೆಸ್ಕೊಂಡ್ರೆ ಮೇಲಾಗಲ್ಲ. ಇಂಥವುದಕ್ಕೆಲ್ಲನೂ ಈ ಒಂದು ಈ ಒಂದು ಶಕ್ತಿಪೀಠದಲ್ಲಿ ಈ ಒಂದು ಮಹಾಯಾಗಕ್ಕೆ ಬರೋದ್ರಿಂದ ಅವರಿಗೆ ಇರೋಂಥ ನೆಗೆಟಿವ್, ಅದು ಏನೇ ಸಮಸ್ಯೆ ಇದ್ರೆ, ಎಂಥ ನೆಗೆಟಿವ್ ಇದ್ರೆ ಸಹಿತ ದೂರ ಆಗುತ್ತೆ. ವಿತಿನ್ ಸೆಕೆಂಡ್ಸಲ್ಲಿ ಆ ಹೋಮ ಮುಗಿಯೋದ್ರೊಳಗೆ ರಿಸಲ್ಟ್ ಸಿಗುತ್ತೆ. ಕೆಲವರು ಇಲ್ಲಿ ಬೀಗಗಳು ಕಟ್ತಾ ಇದ್ದಾರೆ, ಏನು ಅದು ಸ್ಪೆಷಲ್ ಅಂತ? ಇವತ್ತು ಬೀಗ ಹಾಕೋದ್ರಿಂದ ಏನಪ್ಪ ಸ್ಪೆಷಲ್ ಅಂದರೆ, ಈಗ ಯಾರನ್ನೋ ಒಬ್ರು ಪ್ರೀತಿ ಮಾಡಿರ್ತಾರೆ, ಅವರಿಂದ ದೂರ ಆಗಬಾರ್ದು. ಗಂಡ ಹೆಂಡತಿ ಅವರ ಸಂಸಾರಿಕ ಬಾಂಧವ್ಯ ಬಿಗಿಯಾಗಿರಬೇಕು, ಯಾವುದೇ ಒಂಥರ ಅಡೆತಡೆಗಳು ಬರಬಾರ್ದು, ಒಡಕು ಬರಬಾರ್ದು ಅಂತೇಳಿ ಬೀಗ ಹಾಕ್ತಾರೆ. ಆರೋಗ್ಯದಲ್ಲಿ ಸಮಸ್ಯೆಗಳಿಲ್ಲಿ ಇಲ್ಲಿಗೆ ದೂರ ಆಗಿಬಿಡ್ಬೇಕು ನಮಗೆ ಅಂತೇಳಿ ಹಾಕ್ತಾರೆ. ಒಬ್ಬೊಬ್ಬರು ಒಂದೊಂದು ಸಮಸ್ಯೆ ಹೊತ್ಕೊಂಡು ಅಲ್ಲಿ ಬೀಗ ಹಾಕೋಂಥದ್ದು ಇಲ್ಲಿ ಪದ್ಧತಿ. ಹಾಗೂ ಪ್ರತಿ ಹುಣ್ಣಿಮೆ ದಿನ ಈ ಒಂದು ಕ್ಷೇತ್ರದಲ್ಲಿ ಬೆಳಗ್ಗೆ 8 ಗಂಟೆಗೆ ಲಕ್ಷ್ಮೀ ಕುಬೇರ ಯಾಗ ನಡೀತದೆ. ಈ ಯಾಗದ ವಿಶೇಷತೆ ಏನು, ಈ ಯಾಗಕ್ಕೆ ನಾವು ಭಾಗವಹಿಸಿದ್ರೆ ನಮಗೇನು ಫಲ ಸಿಗುತ್ತಂದರೆ 1 ಲಕ್ಷ, 2 ಲಕ್ಷ, 3 ಲಕ್ಷ ಸಂಬಳ ತೆಗಿತಾರೆ. ಸಂಬಳ ಬೆಳಗ್ಗೆ ಬರ್ತದೆ, ಸಾಯಂಕಾಲಕ್ಕೆ ₹1 ಇರಲ್ಲ, ಅವ್ರ ಜೋಪಲ್ಲಿ ಅವ್ರು ಟೀ ಕುಡಿಯೋಕೆ ದುಡ್ಡಿರಲ್ಲ. ಸಾಲ ಬಾಧೆಗಳು, ದರಿದ್ರ, ಯಾರಿಗಾನ ಕೊಟ್ಟರಂಥ ಸಾಲ ವಾಪಸ್ ಬರಲ್ಲ. ನಮಗೆ ಸಾಲ ಬಾಧೆಗಳು ದಿನೇ ರೈಸ್ ಆಗ್ತಾ ಇರ್ತದೆ. ಇವು ನೀವು ಹಾಸ್ಪಿಟ್ಲ್ ಹೋದರೆ ನಯವಾಗಲ್ಲ, ಯಾರೋ ಮಾಂತ್ರಿಕನ ಹತ್ರ ಹೋದರೆ ನಯವಾಗಲ್ಲ. ಈ ಒಂದು ಯಜ್ಞ ಯಾಗಾದಿಗಳಿಂದನೇ ಇಲ್ಲಿ ಫಲ ಸಿಗುವಂಥದ್ದು. ನಮ್ಮ ಪೂರ್ವ ಕಾಲದಲ್ಲಿ ಯಜ್ಞ ಯಾಗಾದಿಗಳಿಂದ ಮಳೆ ಬರೆಸೋಂಥದ್ದು, ಪ್ರತಿಯೊಂದು ಸಹಿತ ಯಜ್ಞ ಯಾಗಾದಿಗಳಿಂದನೇ ದೇವತೆಗಳಿಗೆ ಬಲ ತುಂಬ್ತಾರಂಥದ್ದು ಯಜ್ಞ ಯಾಗಾದಿಗಳಿಂದನೇ. ಅದನ್ನು ಆ ಒಂದು ಪದ್ಧತಿನ ಇಲ್ಲಿ ಪಾಲಿಸುವಂಥದ್ದು ನಾವು. ಈ ಒಂದು ಹಣಕಾಸಿನ ಸಮಸ್ಯೆಗೆ ಲಕ್ಷ್ಮೀ ಕುಬೇರ ಯಾಗ ಅಂತ ಮಾಡ್ತೀರಿ. ಇಲ್ಲಿ ಈ ಲಕ್ಷ್ಮೀ ಕುಬೇರ ಯಾಗ ಏನಪ್ಪ, ಲಕ್ಷ್ಮೀ ಕುಬೇರ ಯಾಗದಲ್ಲಿ ನಮಗೆ ಫಲ ಸಿಗುತ್ತಂದರೆ ನಮಗಿರೋಂಥ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ. ದಿನೇ ಸಂಪತ್ತು, ಐಶ್ವರ್ಯ, ಅಭಿವೃದ್ಧಿ ಆಗುತ್ತೆ. ಸಾಕ್ಷಾತ್ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ. ನಮಗಿರೋಂಥ ದಾರಿದ್ರ್ಯ ದೂರ ಆಗುತ್ತೆ. ಯಾರಿಗನ ಕೊಟ್ಟರಂಥ ಸಾಲ ವಾಪಸ್ ಬರುತ್ತೆ. ನಮ್ಮ ಸಾಲ ಬಾಧೆಗಳು ದೂರ ಆಗುತ್ತೆ. ಇದು ಈ ಒಂದು ಕ್ಷೇತ್ರದಲ್ಲಿ ನಡೆಯುವಂಥ ಪ್ರತಿ ಅಮಾವಾಸ್ಯೆ ಪೌರ್ಣಿಮೆಗೆ ನಡೆಯುವಂಥ ವಿಶೇಷವಾದಂಥ ಕಾರ್ಯಕ್ರಮಗಳು. ಹೋಮ ಆದಮೇಲೆ ತೀರ್ಥ ಸ್ನಾನ ಅಂತ ಮಾಡಿಸ್ತಾರೆ. ಇಲ್ಲಿ ಮನುಷ್ಯನಿಗೆ ಆರೋಗ್ಯದಲ್ಲಿ ಏನು ಪದೇ ಅನಾರೋಗ್ಯಗಳು ಬರ್ತಾ ಇರ್ತದೆ, ಚರ್ಮರೋಗ, ಸೋರಿಯಾಸಿಸ್, ಬಿಳಿ ಮಚ್ಚೆ,
ಹೆಣ್ಣುಮಕ್ಕಳಿಗೆ ಪರ್ಸ್ನಲ್ ಸಮಸ್ಯೆಗಳು, ನಾಗದೋಷ, ಕುದುದೋಷ, ಬ್ರಹ್ಮಹತ್ಯಾ ದೋಷ, ಸ್ತ್ರೀ ದೋಷ, ಪಿತೃದೋಷ, ಈ ಥರದ ದೋಷಗಳು ಪರಿಹಾರ ಆಗಬೇಕಾದ್ರೆ ಇಲ್ಲಿ ನಡೆಯುವಂಥ ತೀರ್ಥ ಸ್ನಾನದಲ್ಲಿ ಭಾಗವಹಿಸಬೇಕು. ಈ ಒಂದು ತೀರ್ಥ ಸ್ನಾನ ಸಪ್ತ ನದಿಗಳ ನೀರಿಂದ, 108 ಸುಗಂಧಭರಿತ ದ್ರವ್ಯಗಳಿಂದ, ಸಮುದ್ರದ ನೀರು, ಇವೆಲ್ಲ ತಾಯಿಗೆ ಅಭಿಷೇಕ ಮಾಡಿ ಅಭಿಷೇಕದ ಕೆಳಗಡೆ ಇವರನ್ನು ಕೂರಿಸಿ ಅವ್ರಿಗಿರೋಂಥ ಆ ನೀರು ಅವ್ರ ತಲೆ ಮೇಲೆ ಬಿದ್ದರೆ ಅವ್ರಿಗಿರೋಂಥ ನೆಗೆಟಿವ್ ಥಾಟ್ಸ್ ವಿತಿನ್ ಸೆಕೆಂಡ್ಸಲ್ಲಿ ಕ್ಲಿಯರ್ ಆಗುತ್ತೆ. ಕೆಲವು ಜನ ತೊಟ್ಲುಗಳು ಸಹ ಕಟ್ಟಿದ್ದಾರೆ ಅಮ್ಮನಕ್ಕೆ, ಅದ್ರದ್ದು ವಿಶೇಷ ಏನು ಅಂತ ಸರ್? ತೊಟ್ಲು ಏನಕ್ಕೆ ಕಟ್ತಾರೆ ಅಂದರೆ ಸಂತಾನ ಫಲ ವಿಳಂಬ ಆಗ್ತಾ ಇರ್ತದೆ. ಈ ಒಂದು ಸಂತಾನ ಫಲ ಕಲಗಬೇಕು ಅಂತೇಳಿ ಗಂಡ ಹೆಂಡ್ತಿ ಇಬ್ಬರು ಒಂದೊಂದು ಕಾಯಿ ಕಟ್ತಾರೆ. ಕಡೆಯವರ ಹೆಂಡತಿ ಆದಂಥವ್ರು ತೊಟ್ಲು ಕಟ್ತಾರೆ. ಆ ತಾಯಿ ಹತ್ರ ಒಂದು ಹರಕೆಯನ್ನು ನಡ್ತಾರೆ. ಅದಕ್ಕೆ ಓಂ ರೀಂ ಶ್ರೀಂ ಕೃಷ್ಣಾಯ ನಮಃ ಅಂತೇಳಿ ಮಂತ್ರ ಇರುತ್ತೆ. 108 ಪ್ರದಕ್ಷಿಣೆ ಮಾಡಬೇಕು ಇಬ್ಬರು ಸೇರಿ. ಇದನ್ನು ಭಕ್ತಿ, ಶ್ರದ್ಧೆ, ನಂಬಿಕೆಯಿಂದ ಮಾಡಬೇಕು. ಸರ್, ನೀವು ಎಲ್ಲೆಲ್ಲೋ ಇವಾಗ ನೋಡ್ತಾ ಇರ್ತೀರ, ಪ್ರತಿಯೊಂದು ದೇವಸ್ಥಾನದಲ್ಲ ಕಾಯಿ ಕಟ್ಟೋದನ್ನೊಂದು ಟ್ರೆಂಡ್ ಮಾಡ್ಕೊಂಡ್ಬಿಟ್ಟವ್ರೆ. ಈ ಒಂದು ಕ್ಷೇತ್ರದಲ್ಲಿ ಸುಮಾರು 20 ವರ್ಷದಿಂದನೂ ಆ ತಾಯಿ ಒಂದು ಪ್ರೇರಣೆ ಮೇಲೆ ಪೂರ್ಣಫಲ ಕಟ್ಟಂಥದ್ದು ಪದ್ಧತಿ ಇಲ್ಲಿ. ಇದನ್ನು ನೋಡಿಕೊಂಡು ನೀವು ಒಂದು 5-6 ತಿಂಗಳಿಂದ ಈಚೆ ವೀಡಿಯೋಗಳು ನೋಡಿ, ಬೇರೆ ಟೆಂಪಲ್ಗಳು ಎಲ್ಲ ಕಡೆ ಇದನ್ನೇ ಕಾಯಿ ಕಟ್ಟೋದು ಟ್ರೆಂಡು. ಅವ್ರು ಏನಕ್ಕೆ ಕಾಯಿ ಕೊಡ್ತಾರೆ ಅಂತ ಗೊತ್ತಾಗಲ್ಲ. ಏನಾದ್ರು ಕಾಯಿ ತೊಗೊಂಡೋಗಿ ಕಟ್ತಾರೆ. ಒಂದೊಂದು ಸಮಸ್ಯೆಗೂ ಒಂದು ಮಂತ್ರ ಇರುತ್ತೆ. ಇವಾಗ ಮದುವೆ ವಿಚಾರ ಬಂದರೆ ಓಂ ಕಾತ್ಯಾಯಿನೇ ನಮಃ, ಇದಕ್ಕೆ 108 ಪ್ರದಕ್ಷಿಣೆ ಮಾಡಬೇಕು. ಆರೋಗ್ಯದ ವಿಚಾರ ಬಂದರೆ ಓಂ ದಮ್ ಧನವಂತರೇ ನಮಃ 48 ಪ್ರದಕ್ಷಿಣೆ. ಹಣಕಾಸಿನ ವಿಚಾರ ಓಂ ಶ್ರೀ ಶ್ರೀಯೈನ ನಮಃ 24 ಪ್ರದಕ್ಷಿಣೆ. ಭೂಮಿ ಸಂಬಂಧದ ವಿಚಾರ ಓಂ ಎಂ ಯಜ್ಞವಾರಾಹಿಯೇ ನಮಃ 117 ಪ್ರದಕ್ಷಿಣೆ. ಈ ಥರ ಒಂದೊಂದು ಸಮಸ್ಯೆಗೂ ಒಂಥರ ಮಂತ್ರ ಇರುತ್ತಿಲ್ಲಿ. ಒಂದೊಂದು ಸಮಸ್ಯೆಗೂ ಒಂಥರ ಪ್ರದಕ್ಷಿಣೆಗಳಿರ್ತದೆ. ಇದನ್ನು ಪಾಲನೆ ಮಾಡಬೇಕು, ಪಾಲಿಸಬೇಕು. ಇಲ್ಲಿನ ಪದ್ಧತಿಗಳನ್ನ ಅಳವಡಿಸ್ಕೊಂಡು ಮಾಡಿದ್ರೆ ಅವ್ರ ರಿಸಲ್ಟ್ ಅನ್ನೋದು ಕಟ್ಟಿಟ್ಟ ಬುತ್ತಿ. ಮಾಡಬೇಕು, ಯಾರೇ ಆಗಲಿ ಮಾಡಿದ್ರೆ ಫಲ ಸಿಗೋದು. ಹಾಗೂ ಪ್ರತಿ ಹುಣ್ಣಿಮೆ ದಿನ ಸಂಜೆ 4 ಗಂಟೆಗೆ ಇಲ್ಲಿ ಮಹಾವಾರಾಹಿ ದಂಡಿನಿ ಯಾಗ ನಡೀತದಿಲ್ಲಿ. ಈ ವಾರಾಹಿ ದಂಡಿನಿ ಯಾಗ ಅವಳ ಒಂದು ಆರಾಧನೆ ಮಾಡೋರಿಗೆ ಅಪಜಯ ಅನ್ನೋದು ಜೀವನದಲ್ಲಿ ಇರಲ್ಲ. ನೀವು ಎಲ್ಲ ಟೆಂಪಲ್ಗಳಿಗೆ ಹೋಗ್ತೀರಾ, ಇವಾಗ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀರಾ, ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತೀರಾ, ಎಲ್ಲಿಗೋದ್ರೂ ಸಹಿತ ಭಗವಂತನ ಬೇಡಬೇಕು. ನಮಗೆ ಈ ಫಲ ಕೊಡಪ್ಪ, ಆ ಫಲ ಕೊಡಪ್ಪ, ಈ ಕಾರ್ಯ ನೆರವೇರಿಸ್ಕೊಡಪ್ಪ ಅಂತ. ಈ ಒಂದು ವಾರಾಹಿ ದೇವಿಯ ಒಂದು ಆರಾಧನೆ ಮಾಡೋಂಥವ್ರಿಗೆ ನಾವು ಆ ತಾಯಿನ ಏನು ಕೇಳಿದ ಮುಂಚೆನೇ ನಮ್ಮ ಸಮಸ್ಯೆಗಳ ಪರಿಹಾರ ಕೊಟ್ಬಿಡ್ತಾಳೆ ತಾಯಿ. ಆದರೆ ನಮ್ಮ ಸಮಸ್ಯೆ ನ್ಯಾಯಯುತವಾಗಿರಬೇಕು. ನಮ್ಮ ಮಾಡೋಂಥ ಸಂಕಲ್ಪದಲ್ಲಿ ಶ್ರದ್ಧಾ, ಭಕ್ತಿ, ನಂಬಿಕೆ ಇರಬೇಕು. ಇದನ್ನು ಯಾರು ಮಾಡ್ತಾರೋ ಅವರಿಗೆ 100ಕ್ಕೆ 1,00,000% ರಿಸಲ್ಟ್ ಸಿಗುತ್ತೆ. ಈ ಒಂದು ಕ್ಷೇತ್ರದಲ್ಲಿ ಆ ಒಂದು ವಾರಾಹಿ ಯಾಗ ಸಹಿತ ಪ್ರತಿ ಪೌರ್ಣಮಿ ದಿನ ಸಂಜೆ 4 ಗಂಟೆಗೆ ನಡೀತದೆ. ಈ ಒಂದು ವಾರಾಹಿ ಯಾಗದಲ್ಲಿ ಸಿಗೋಂಥ ಫಲಗಳೇನಪ್ಪ ಅಂದರೆ ಭೂಮಿ ವಿಚಾರಗಳು, ಕೋರ್ಟು ಕಚೇರಿ ವಿಚಾರಗಳು, ಹಾಗೂ ಮನೆ ಕಟ್ಟಂಥ ವಿಚಾರ. ಎಷ್ಟೇ ದುಡ್ಡಿದ್ರು ಸಹಿತ ಮನೆ ಕಟ್ಟೋಕ್ಕಾಗಲ್ಲ. ಹಾಗೂ ಈ ಒಂದು ಒಳ್ಳೆ ಉನ್ನತಿ ಸ್ಥಾನಕ್ಕೆ ಬರಬೇಕು, ವಿದ್ಯಾಭ್ಯಾಸದಲ್ಲಿ ಒಂದು ಉನ್ನತಿ ಮಟ್ಟಕ್ಕೆ ಬರಬೇಕು, ಬಿಸ್ನೆಸ್ಸಲ್ಲಿ ಬೆಳಿಬೇಕು, ರಾಜಕೀಯದಲ್ಲಿ ಒಂದು ರಾಜ್ಯಾಧಿಕಾರ ಸಿಗಬೇಕು ಅನ್ನೋಂಥ ಉದ್ದೇಶ ಇರುತ್ತರು ಈ ವಾರಾಹಿ ಯಾಗವನ್ನು ಮಾಡೋಂಥದ್ದು. ಇಲ್ಲಿ ಪ್ರತಿಯೊಂದು ಸಹಿತ ನಮ್ಮ ಸನಾತನ ಧರ್ಮನ ಅಳವಡಿಕೆ ಮಾಡಿಕೊಂಡು ನಮ್ಮ ಒಂದು ಪೂರ್ವ ಕಾಲದಲ್ಲಿ ಏನು ನಡೀತಾ ಇತ್ತು ಆ ಪದ್ಧತಿಗಳನ್ನೇ ಪಾಲನೆ ಮಾಡ್ಕೊಂಡು ಮಾಡ್ತಾರಂಥದ್ದು. ಇಲ್ಲಿ ಕಾಲಿಟ್ಟರೆ ಅವರ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಆ ತಾಯಿ ಒಂದು ಸೇವೆ ಮಾಡಿದ್ರೆ 100ಗೆ ಅಂದರೆ 1,000ಗೆ 1,00,000% ರಿಸಲ್ಟ್ ಸಿಗುತ್ತೆ. ನಂಬಿಕೆ ಬೇಕು, ಏನೇ ಮಾಡಲಿ ನಂಬಿಕೆ ಬೇಕು. ಹಾಗೂ ಪ್ರತಿ ದಿನ ಇಲ್ಲಿ ನಿತ್ಯ ಅನ್ನದಾಸೋಹ. ಎಷ್ಟೇ ಲಕ್ಷ ಜನ ಬಂದರೂ ದಾಸೋಹ ಇರುತ್ತೆ. ಅವರು ಎಷ್ಟೊತ್ತಲ್ಲಿ ಬಂದರೂ ಊಟ ಸಿಗುತ್ತೆ. ಆ ತಾಯಿಯ ಒಂದು ಅನುಗ್ರಹ, ಅವಳ ಒಂದು ಆಶೀರ್ವಾದದಿಂದ ಇಲ್ಲಿ ಬಂದವರಿಗೆ ಹೊಟ್ಟೆ ತುಂಬ ಆ ಪರಮೇಶ್ವರಿಯ ಅನುಗ್ರಹದಿಂದ ಅನ್ನದಾಸೋಹ ಇರುತ್ತೆ. ಹಾಗೂ ನೀವು ನೋಡ್ತಾ ಇರ್ಬೋದು, ಇದೇನಪ್ಪ ವಿಗ್ರಹ ನರಸಿಂಹಸ್ವಾಮಿನ ಅಂತ ಕೇಳ್ಬೋದು ನೀವು. ಅಲ್ಲ, ತಾಯಿ ಮಹಾಪ್ರತ್ಯಂಗಿರಾದೇವಿ. ಪ್ರತ್ಯಂಗಿರಾದೇವಿ ಅಂದರೆ ಕಲಿಯುಗದ ಅಧಿದೇವತೆಗಳು. ಈ ತಾಯಿಯ ಒಂದು ಆರಾಧನೆ, ಈ ತಾಯಿಯ ಒಂದು ಉಪಾಸನೆ ಮಾಡೋಂಥವ್ರಿಗೆ ಈ ಪ್ರಪಂಚದಲ್ಲಿ ಅಪಜಯ ಅನ್ನೋದು ಅದನ್ನು ಕಿವಿಯಲ್ಲಿ ಸಹಿತ ಕೇಳೋಕ್ಕಾಗಲ್ಲ. ಅಂತಹ ಒಂದು ಅದ್ಭುತವಾದಂಥ ಶಕ್ತಿ ದೇವತೆ ತಾಯಿ. ಈ ತಾಯಿಯ ಒಂದು ವಿಶ್ವರೂಪನ ಇದು ಏನು ಕಾಣಿಸ್ತಾ ಇತ್ತು ಇದೇ ಥರ ಅಲ್ಲಿ ಮಾಡ್ತಾ ಇರೋಂಥದ್ದು. 252 ಅಡಿ 252 ಅಡಿ ಈ ಒಂದು ತಾಯಿಯ ಒಂದು ವಿಶ್ವರೂಪನ ಲೋಕಾರ್ಪಣೆ ಮಾಡಬೇಕು ಅಂತೇಳಿ ಸಂಕಲ್ಪ ಹೊತ್ಕೊಂಡು ಮಾಡ್ತಾ ಇರೋಂಥದ್ದು. ಈ ತಾಯಿ ಲೋಕಾರ್ಪಣೆ 2 ವರ್ಷಕ್ಕೆ ಮಾಡಬೇಕಂತ ಸಂಕಲ್ಪ ಹೊತ್ಕೊಂಡಿದ್ರೆ ಇದು ಲೋಕಾರ್ಪಣೆ ಆಗ್ಬಿಟ್ರೆ ಇಡೀ ಪ್ರಪಂಚದಲ್ಲೇ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ. ಆಧ್ಯಾತ್ಮಿಕದಲ್ಲಿ ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ಅನ್ನೋದು ಒಂದು ಕಳಶದ ಮಾದರಿ ನಿಂತ್ಕೊಳ್ತದೆ.
ಇವಾಗ ಒಂದು ದೇವಾಲಯದಲ್ಲಿ ಗರ್ಭಗುಡಿ ಮೇಲೆ ಒಂದು ಕಳಶ ಯಾವ ಥರ ಪ್ರತಿಷ್ಠಾಪನೆ ಇರುತ್ತೋ ಇಡೀ ದೇಶಕ್ಕೆ ನಮ್ಮ ಕರ್ನಾಟಕ ಒಂದು ಕಳಶದ ಮಾದರಿ ನಿಂತ್ಕೊಳ್ತದೆ. ಅಂತಹ ಒಂದು ಅದ್ಭುತವಾದಂಥ ತಾಯಿಯ ಒಂದು ವಿಶ್ವರೂಪ ಇದು. ಇಲ್ಲಿ 1 ಇಂಚಿಗೆ ಇಷ್ಟು ಅಡಿ ಅಂತ ಇರುತ್ತೆ. ಈಗ ಏನು ಕಾಣಿಸ್ತಾ ಇದೆ ಈ ಸಿಂಹ ಬಂದ್ಬಿಟ್ಟು ನಿಮ್ಮ ಕಣ್ಣಿಗೆ ಒಂದು 5 ಅಡಿ ಇರುತ್ತೆ ಇದು ಅಷ್ಟೇ. ಇದು ಅಲ್ಲಿ 175 ಅಡಿ ಬರುತ್ತೆ. ಇದು ಅಡ್ಡಗಲ 151 ಅಡಿ ಹೈಟ್ ಬರುತ್ತೆ ಸಿಂಹ. ತಾಯಿಯ ಒಂದು ಹೆಬ್ಬೆರಳಿಂದ ನಾಗಾಭರಣ ತನಕ 252 ಅಡಿ ಬರುತ್ತೆ ತಾಯಿಯ ಒಂದು ವಿಗ್ರಹ. ಈ ತಾಯಿ ಒಂದು ನಾಲಿಗೆ ಬರುತ್ತೆ 18 ಅಡಿ. ಇದು ಊಹೆಗೆ ಮೀರಿದಿರೋಂಥದ್ದು. ಇಂಥ ಒಂದು ಮಹತ್ ಕಾರ್ಯಕ್ಕೆ ಪ್ರತಿಯೊಬ್ಬರು ಸಹಿತ ತಮ್ಮ ಕೈಲಾದಷ್ಟು ತನು ಮನ ಧನ ನಿಮಗೆ ಮನಸ್ಫೂರ್ತಿಯಾಗಿ ಒಂದು ಇಟ್ಟಿಗೆ ತಂದು ಕೊಟ್ಟರು ತಗೊಳ್ತೀರಿ. ಇಲ್ಲಿ ಒಂದು ಸ್ಕ್ವೇರ್ ಫೀಟ್ಗೆ 1800 ರೂಪಾಯಿ ಖರ್ಚಾಗುತ್ತೆ. ನೀವು ಸ್ಕ್ವೇರ್ ಫೀಟ್ ಕೊಟ್ಟರು ಸರಿನೇ, ಇಲ್ಲ ನಮಗೆ ಶಕ್ತಿ 100 ರೂಪಾಯಿ ಕೊಡ್ತೀರಪ್ಪ, 100 ರೂಪಾಯಿ ತಂದು ಕೊಡಿ. ಪ್ರತಿಯೊಂದು ಸಹಿತ ಇಲ್ಲಿ ನಡೆಯುವಂಥ ಒಂದು ಮಹತ್ ಕಾರ್ಯದಲ್ಲಿ ಪ್ರತಿಯೊಬ್ಬರು ಸಹಿತ ಅವ್ರ ಕೈ ಜೋಡಿಸಿ ಇಡೀ ವಿಶ್ವದಲ್ಲೇ ನಮ್ಮ ಕರ್ನಾಟಕ 1ನೇ ಸ್ಥಾನಕ್ಕೆ ಬರ್ತದೆ. ಇದು ನಮ್ಮ ಕನ್ನಡಿಗರಿಗೆ ಹೆಮ್ಮೆ ಕೊಡುವಂಥ ವಿಚಾರ.